ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವ್ರು ಒಪ್ಪಿದಾರ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿ ಇರಬಾರ್ದು, ಅವರಲ್ಲೂ ಇರಬಾರ್ದು. ಸೊ ಆದ್ದರಿಂದ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಕಳಲ್ಲ, ಸರ್ಕಾರದವರು RSSನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು, ಏನಕ್ಕೆ ಮಾಡಬೇಕು? ಒಂದು ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾ ಇಲ್ಲ ಇವ್ರದ್ದು? ಯಾಕೆ ಮಾಡ್ತಾ ಇಲ್ಲ? ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು, ಇವರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಯಾದಗಿರಿಯ ಕೆಂಬಾವಿಗೆ ಕೂಡ ಪಥಸಂಚಲನಕ್ಕೆ ದೊಡ್ಡ ಜಟಾಪಟಿಯಾಗಿದೆ. DSS ಅವರು ಹೇಳೋದು ದೊಣ್ಣೆ ಇಲ್ಲೇನೆ ಪಥಸಂಚಲನ ಮಾಡಿದ್ದಾರೆ, RSS ಅವರು ನಮ್ಗೆ ದೊಣ್ಣೆ ಬೇಕೇ ಬೇಕು ಅಂತ ಹಠ ಹೇಳ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಮಾಡ್ಬೇಕು? ಇವ್ರೆ ಏನಕ್ಕೆ ಮಾಡಬೇಕು? ಇವರು ಸಾವಿರಾರು ಕಡೆ ಪಥಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಓಡಿಸ್ಬೇಕಂತೇನಿದೆ? ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವಾ? ನಾನು ಅನ್ರಿಜಿಸ್ಟರ್ಡ್ ಇದ್ರೆ ಪರ್ಮಿಷನ್ ಕೊಡ್ತಾರಾ? ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು, ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು, ಅವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದ್ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ. ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕೊಂಡು, ಡ್ರಮ್ ಬಾರಿಸ್ಕೊಂಡು, ಕಳಗಗಳು ಉದ್ಕೊಂಡು, ದೊಣ್ಣೆಗಳು ಏನು ಹಾಕೊಂಡು, ದೊಣ್ಣೆಗಳನ್ನು ಇಟ್ಕೊಂಡು ಇವ್ರು ಪಥಸಂಚಲನ ಮಾಡೋದು ಅಗತ್ಯ ಏನಿದೆ? ಯಾವ ಸಂಪ್ರದಾಯ ಇದು? ಯಾರ ಸಂಪ್ರದಾಯ ಇದು? ಆ ಸಂಘಟನೆ ಸಂಪ್ರದಾಯ ಇದ್ರೆ ನಾವು ಒಪ್ಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೇ ಮಿಲಿಟರಿದವರು, ಪ್ಯಾರಾಮಿಲಿಟರಿದವರು, ಪೊಲೀಸವರು. ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಅಥವಾ ಮಾಡೋ ಅವಶ್ಯಕತೆನ ಏನಿದೆ? ನೀವು ಮಾಡ್ಕೊಳ್ಳಿ, ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ. ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಇದು ಪಬ್ಲಿಕ್ನಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಇವಾಗಲೇ ಮಾಡಬೇಕು, ದೊಣ್ಣೆ ಇಟ್ಕೊಂಡೇ ಮಾಡಬೇಕು, ತರವಾರ್ ಇಟ್ಕೊಂಡೇ ಮಾಡಬೇಕು, ತ್ರಿಶೂಲ ದೀಕ್ಷೆನೆ ಕೊಡಬೇಕು ಅಂದರೆ ಏನರ್ಥ ಇವ್ರೆ? ವೈ? ನಾನು ಕೇಳ್ತಾ ಇರೋದು ಸರಳವಾದಂಥ ಪ್ರಶ್ನೆಗಳಲ್ವಾ? ನೀವು ಅತ್ಯಂತ ದೊಡ್ಡ NGO ಇದ್ರೆ ಯಾಕಿದೆಲ್ಲ ಅವಶ್ಯಕತೆ ಇದೆ? ನೀವು ಭಾರತದ ಸಂಸ್ಕೃತಿಗೋಸ್ಕರ, ದೇಶದ ಐಕ್ಯತೆಗೋಸ್ಕರ ನೀವು ನಿಜವಾಗ್ಲೂ ದುಡಿತಾ ಇದ್ರೆ ಇದೆಲ್ಲ ಯಾಕೆ ಮಾಡೋ ಅವಶ್ಯಕತೆ ಇದೆ? ಬೇರೆ ಎಷ್ಟೊಂದು ಸಂಸ್ಥೆ, ನೂರಾರು ಸಂಸ್ಥೆಗಳಿವೆ ಇಂಥವು. ಯಾರು ದೇಶದ ಐಕ್ಯತೆ ಇರ್ಬೋದು, ನಮ್ಮ ಇತಿಹಾಸಕ್ಕೋಸ್ಕರ ಇರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಹಾರ, ಇವೆಲ್ಲ ಪದ್ಧತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ಲಾನು ರಿಜಿಸ್ಟರ್ ಆಗಿದೆ. ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ?